ಉಂಡಗಿರಿ ಯಾರಿಗೆ ನೋಡಿ. ಇವತ್ತಿನ ಪರಿಸ್ಥಿತಿ ಹೆಂಗಾಗಿಬಿಟ್ಟದಂದ್ರ ರಾಜು ಕಾಗಿ ಅಂತೇಳಿ ಒಬ್ಬ ಶಾಸಕ, ಬೆಳಗಾವಿ ಜಿಲ್ಲೆಯ ಕುಡಿಚಿ ಮತಕ್ಷೇತ್ರದ ಶಾಸಕ ಅಳತಾರ ಮಾಧ್ಯಮದವ್ರ ಮುಂದೆ ಕುಂತು. ಅಲ್ಲೇ ನಾಲಾಯಕ್ ನನ್ನ ಮಗನೇ ಅಳದ ಬದಲ ರಾಜೇ ಹದಿಸಾಕ ಕೊಟ್ಟು ಬೇರೆ ಹೊರಗೆ ಏನು ಅದನ್ನೇ ಬೇಕಾ ನಿಮಗೆ ಶಾಸಕವಾಗಿ? ಅದೇ ಒಬ್ಬ ಕೆ ಎಂ ರಾಜಣ್ಣನ ಸಚಿವ ಸಂಪುಟದಿಂದ ತೆಗೆದು ಕೊಟ್ರ ಇವತ್ತಿನ ಇಲ್ಲ ಅವನ ಮಗ ಅಮಿತ್ ಶಾನಲ್ಲಿ ಭೇಟಿಯಾಗಿ ಬಂದ. ನಿಮ್ಗೆ ಆ ತಾಕತ್ತೇ ಇಲ್ಲ, ಆ ಯೋಗ್ಯತೆನೇ ಇಲ್ಲ ನಿಮ್ಗೆ. ಎಲ್ಲಿ ಹೋಗಿ ಕದ ಪಡೆದ್ರೆ ಯಾವ ಭಾಗ ಡೋರ್ ತೆಗಿತದೆ ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ. ಇಲ್ಲಿ ಇರ್ತಕ್ಕಂಥ ಎಮ್ಎಲ್ಎಗಳಿಗೆ ನೀವು ಶಾಸಕರಾಗಿ ಏನು ಉಪಯೋಗ? ಮತ್ತೆ ನಮ್ಮನ್ನೇನು ಕಾಪಾಡ್ತಾರೆ? ನೀವು ಹೇಳ್ತೀರಿ ಅಂದ್ಮೇಲೆ ನನಗೆ ಅನುದಾನ ಬಂದಿಲ್ಲ ಅಂತೇಳಿ ಮಾಧ್ಯಮದ ಮುಂದೆ ಅಳಕೈತೀರಿ ಅಂದ್ಮೇಲೆ ಆ ಕ್ಷೇತ್ರದ ಜನತೆ ಏನ್ ಮಾಡ್ಬೇಕು? ಜಲವಂತ ಸಮಸ್ಯೆಗಳು, ಕುಡಿ ನೀರಿನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನೀವು? ಶಾಲಾ ಕಟ್ಟಡಗಳ ಬಗ್ಗೆ ಏನು ಯೋಚನೆ ಮಾಡ್ತೀರಿ? ಇನ್ನು ನೀರಾವರಿ ಯೋಜನೆಗಳಂತೂ ದೂರ ಉಳಿತೀರು. ಬರೀ 25,000 ಕೋಟಿ ಅಷ್ಟೇ ನೀರಾವರಿಗೆ ತಗಲಿಸ, ಬರೀ 25,000 ಕೋಟಿ. 25,000 ಕೋಟಿ ಏನಾಗ್ತದೆ? ಏನು ಪ್ರಾಜೆಕ್ಟ್ ಮಾಡ್ತಾರೆ? ಲಾಸ್ಟ್ ಟೈಮ್ ಬರೀ 25,000 ಕೋಟಿ. ಈ ಕಡೆ ಏನಿಲ್ಲ. ನಾನು ಸಿರುವಾರದ ಹೋಗಿ ಸ್ಟ್ರೈಕ್ ಕೂತೆ. ತುಂಗಭದ್ರಾ ಜಲಾಶಯಕ್ಕೆ 32 TMCಗಳು ತುಂಬ್ಯಾದ. ಅದಕ್ಕೆ ಒಂದು ಸಮಾನಾಂತರವಾಗಿ ಯಡಿಯೂರಪ್ಪ ಬಂದಾಗ ನಮ್ಗೆ ಮಾತು ಕೊಟ್ಟಿದ್ದ, ನವಲಿ ಜಲಾಶಯವನ್ನು ಸಮಾನಾಂತರವಾಗಿ ಮಾಡ್ತಾರೆ, ಇನ್ನೊಂದು ಹೊಸ ಡ್ಯಾಮ್ ಮಾಡೋಣ ಅಂತ. ಸಮಾನಾಂತರ ಜಲಾಶಯ ಮಾಡ್ಕೊಂತಂದ್ರೆ ಅದಕ್ಕೆ ಸ್ಟೋರೇಜ್ 32 TMC ಪರ್ಯಾಯವಾಗಿ ಏನು ಆಂಧ್ರಕ್ಕೆ ಹರಿದು ಹೋಗ್ತದೆ ನೀರು, ಆ ನೀರನ್ನು ಸ್ಟೋರೇಜ್ ಮಾಡಕ್ ಏನ್ ಮಾಡಿದಾಗ ನಮ್ಗೆ ಅದು ಒಂದೇ ಪಾಯಿಂಟ್ ಇಟ್ಕೊಂಡು ನಾನು ಸಿಲ್ವಾರದಲ್ಲಿ ನಿಂತರ ನಮ್ದೇ MP MLAಗಳು ನಾನು ಹೋಗಿ 7 ದಿನ ಜೈಲಿಗೆ ಇಟ್ಟು. ಇವನೇನು ಹಿಂಗ್ ಬಂದ ಎಲ್ಲ ಜನರ ಮುಂದೆ ಹೇಳಕ್ಕಾಗ್ಬಿಟ್ಟಾನ. ರಾತ್ರಿ 9:45 ಅಯೋಗ್ಯ DC ವೆಂಕಟೇಶ್ ಅಂತ ಅವನು ತಗೊಂಡೋಗಿ ನನ್ನ ಜೈಲಿಗೆ ಇಟ್ಟ. ಅವತ್ತೇ ನಿರ್ಧಾರ ಮಾಡಿದವನು ಇದುವರೆಗೂ ಬಿಟ್ಟಿಲ್ಲ. ಅದನ್ನು ಬೊಮ್ಮಾಯಿ ಅವ್ರ ಚೀಫ್ ಮಿನಿಸ್ಟರ್ ಇದ್ದಾಗ ಕಂಟಿನ್ಯೂ ಆಗಿ ಗಂಟು ಬಿದ್ದು 1,000 ಕೋಟಿ ರೂಪಾಯಿ DPR ಬಿಡುಗಡೆ ಮಾಡಿಸಿದೀಗ. ಈಗ ಹೋಗಿ ಸರ್ ಆಂಧ್ರ ಮತ್ತು ತೆಲಂಗಾಣಕ್ಕೂ ಪ್ರಾಜೆಕ್ಟ್ ಹೋಗಿದೀಗ. ಇವತ್ತಿನ ದಿನಲೇ ಅದು ರೆಡಿ ಐತೆ ಅಂತಂದ್ರ ಮುಂದಿನ ದಿನಮಾನಗಳಲ್ಲಿ ಇವ್ರಿಗೆ ಕೂತು ಬರ್ತದಂತ ಅದನ್ನ ಇನ್ನ ತೆಲಂಗಾಣದಿಂದನೇ ತರಿಸೋಕೆ ತಯಾರಿಲ್ಲ. ಯಾಕಂತಂದ್ರೆ ಇವರಲ್ಲಿ ದುಡ್ಡಿಲ್ಲ. 59,000 ಕೋಟಿ ಬರೀ ಹೆಣ್ಮಕ್ಳಿಗೆ ಹಾಕಕ್ಕೆ ದುಡ್ಡು ಬಿಲ್ ಇವರಿಗೆ. ಒಂದು ತಿಂಗಳಿಗೆ 5,000 ಕೋಟಿ ಹಾಕಬೇಕು. ಇದು ಎಲ್ಲ ಪಾಪರ ಸರ್ಕಾರ, ಇದು ಅಯೋಗ್ಯರ ಸರ್ಕಾರ ಆಗಿಬಿಟ್ಟದ. ಏನ್ ಸಿದ್ದರಾಮಯ್ಯ ಮೇಧಾವಿ 16 ಬಜೆಟ್ ಮಂಡನೆ ಮಾಡಿದ್ರಿ, 16 ಬಜೆಟ್ ಮಂಡನೆ ಮಾಡಿದ್ರೆ 26 ಮಾಡಿದ್ರೆ ಏನ್ ಬಂತು? ಇವತ್ತಿನ ದಿನ ಎಲ್ಲಾ ನೀರಾವರಿ ಯೋಜನೆಗಳು